ಪೂರ್ವದಲ್ಲಿ ಲಂಬಾಣಿ, ಕೊಚ್ಚ, ಕರುಮ, ವಡ್ರು ಈ ಜಾತಿಗಳನ್ನ ಕ್ರಿಮಿನಲ್ ಗ್ರೂಪಿಗೆ ಸೇರಿಸಿ ಇವ್ರನ್ನ ಊರಿನಿಂದ ಹೊರಗಿಟ್ಟು ಇವ್ರನ್ನ ಬಹಳ ಕ್ರೂರವಾಗಿ ಇವ್ರ ಜೊತೆ ನಡ್ಕೊಳ್ತಾ ಇದ್ರು. ಆದ್ದರಿಂದ ಸ್ವಾತಂತ್ರ್ಯದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ರವರ ಸಂವಿಧಾನವನ್ನು ಆಧರಿಸಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನರು, ಬದುಕುವ ಹಕ್ಕು ಎಲ್ಲರಿಗೂ ಸರಿ, ಎಲ್ಲರಿಗೂ ಒಂದೇ, ಒಬ್ಬ ಮನುಷ್ಯನಿಗೆ ಒಂದೇ ಓಟು, ಅನೇಕದ ಸಂವಿಧಾನದ ಸೂತ್ರಗಳನ್ನು ಹಿಡಿದು ಇವತ್ತು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಪಿಕೊಂಡಿದ್ದೀವಿ. ಆದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನೆಹರು ಅವರು, ವಲ್ಲಭಾಯಿ ಪಟೇಲ್ ಅವರು, ಅನೇಕ ಮುಖಂಡರೆಲ್ಲರೂ ಸರಿ ಈ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ಅದರಿಂದ ಇದನ್ನ ಕ್ರಿಮಿನಲ್ ಪಟ್ಟಿಯಿಂದ ತೆಗೆದು ಹಾಕಬೇಕು ಅಂತ ಹೇಳಿ 31 ಆಗಸ್ಟ್ 1952ರಲ್ಲಿ ಈ ಒಂದು ಕರಾಳ ಕಾನೂನನ್ನು ತೆಗೆದುಹಾಕಿ 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಹಿತ ಈ ಸಮುದಾಯಗಳಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1952 ಆಗಸ್ಟ್ 31ಕ್ಕೆ ಈ ಕಾನೂನನ್ನು ತೆಗೆದುಹಾಕಿ ನೀವು ಎಲ್ಲರಂತೆ ಬದುಕಬಹುದು ಅಂತ ಹೇಳಿ ಮುಖ್ಯವಾಹಿನಿಗೆ ಇವತ್ತು ಯಾರಾದರೂ ಆ ಲೀಡರ್ಗಳು ಇದ್ರೆ, ಇವತ್ತೆಲ್ಲಾದ್ರೂ ಆ ಸಮುದಾಯ ಮುಂದುವರೆದಿದ್ರೆ ಇದಕ್ಕೆ ಈ ದಿವಸ ಕಾರಣ ಅನ್ನೋದನ್ನ ನಮ್ಮ ಅನಂತರವರು ಮತ್ತು ನನಗೂ ಡೆಲ್ಲಿಯಿಂದ ಫೋನ್ಗಳು ಬಂದಿದ್ದು, ಇದನ್ನೊಂದು ನೀವು ಕಾರ್ಯಕ್ರಮ ಮಾಡ್ರಿ ಅಂತ ಹೇಳಿ ನಮ್ಮ ಎಲ್ಲ ನಾಯಕರೆಲ್ಲರನ್ನು ಕೂಡಿಸ್ಕೊಂಡು ಸೇರಿ ಇವತ್ತು ಗಾಂಧಿ ಭವನದಲ್ಲಿ, ಅದು ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರ ಕೆಲಸ ನನಸಾಗ್ತಕ್ಕಂಥ ಒಂದು ಇದರಲ್ಲಿ ಗಾಂಧಿ ಭವನದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಎಲ್ಲ ನಮ್ಮ ಅಲೆಮಾರಿ ಜನಾಂಗದವರಾಗಿರ್ಬೋದು ಮತ್ತು ತುಳಿತಕ್ಕೊಳಗಾದಂಥವರು ಕ್ರಿಮಿನಲ್ ಬ್ರಾಂಚ್ಗೆ ಸೇರಿದಂತೆ ಎಲ್ಲ ನಾಯಕರುಗಳು ಕೂಡ ಬಂದು ಇವತ್ತೊಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಈ ಕಾರ್ಯಕ್ರಮ ಪ್ರತಿ ವರ್ಷನೂ ಮಾಡಬೇಕು, ಆ ಸಂವಿಧಾನಕ್ಕನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ತೀರ್ಮಾನ ಕೂಡ ತಗೊಂಡಿದ್ದೀವಿ. ಆದ್ದರಿಂದ ನೀವು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಕ್ರಿಮಿನಲ್ ಟ್ರೈಬ್ಸ್ ಅಂತ ಅಪರಾಧಿ ಜನಾಂಗ ಅಂತ ಮಾಡಿದಂತಹ ದಿನವನ್ನ ಅದನ್ನ ಮೀರಿ ಅದನ್ನು ತೆಗೆದುಹಾಕಿ 1954 ಆಗಸ್ಟ್ 31ನೇ ತಾರೀಕಿನ ದಿವಸ ಅದರಿಂದ ನಾವು ಮುಕ್ತರಾದ್ವಿ. ನಾವು ಕೂಡ ಎಲ್ಲರ ಹಾಗೆ ಜನಸಾಮಾನ್ಯರ ವಾಹಿನಿಯಲ್ಲಿ ಬೆರೆತ್ವಿ ಅಂತ ಒಂದು ಸಂತೋಷದ ದಿನವನ್ನ ಆಚರಣೆ ಮಾಡೋದಕ್ಕೆ ನಾವು ಈಗ ಶುರು ಮಾಡಿದೀವಿ. ಅಂದ್ರೆ ಇದರಿಂದಾನೇ ಗೊತ್ತಾಗತ್ತೆ ನಾವೆಷ್ಟು ಹಿಂದುಳಿದಿದ್ವಿ ಅಂತ. 75 ವರ್ಷಗಳ ನಂತರ ನಮಗೆ ಜ್ಞಾನೋದಯ ಆಗಿದೆ, ನಾವು ಕ್ರಿಮಿನಲ್ ಟ್ರೈಬ್ಸ್ ನಿಂದ ಹೊರಗೆ ಬಂದಿದೀವಿ ಅನ್ನೋದು. ಆದ್ರಿಂದ ಅದನ್ನ ಬಹಳ ಸಂತೋಷದಿಂದ ನಾವು ಆಚರಣೆ ಮಾಡಿದೀವಿ. ಮತ್ತೆ ಮುಂದೆ ಈಗ ನಿರ್ಣಯ ಓದಿದೀವಿ ಅಲ್ಲ, ಅದರ ಪ್ರಕಾರ ಪ್ರತಿ ವರ್ಷವೂ ಕೂಡ ಸರ್ಕಾರ ಇದನ್ನ ನಮಗೆ ರಜಾ ಕೊಡೋದು ಬೇಡ, ಆದ್ರೆ ಇದನ್ನ ನಾವು ಗೌರವಯುತವಾಗಿ ಬಾಳೋದಕ್ಕೆ, ನಮ್ಮ ಘನತೆಯಿಂದ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ದಿನವನ್ನ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ಕೊಡ್ಬೇಕು ಮಾಡೋದಕ್ಕೆ ಅಂತ ನಾವು ಈ ತೀರ್ಮಾನ ತಗೊಂಡಿದ್ದೀವಿ. ನಮಸ್ಕಾರ. 1952 ಆಗಸ್ಟ್ 31 ಈ ದೇಶದ ಅಲೆಮಾರಿಗಳಿಗೆ ಸ್ವಾತಂತ್ರ್ಯ ಸಿಕ್ಕಂತ ದಿನ. ಇವತ್ತು ಅದರ ನೆನಪಿಗಾಗಿ ಇಡೀ ರಾಜ್ಯದಲ್ಲಿ ಮತ್ತು ಬೇರೆ ರಾಜ್ಯಗಳಲ್ಲಿ ವಿಮೋಚನಾ ದಿನಾಚರಣೆ ನಡೀತಾ ಇದೆ. ಇವತ್ತು ಮಾನ್ಯ ಉಪಸಭಾಪತಿ ರುದ್ರಪ್ಪ ಲಮಾಣಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಅಲೆಮಾರಿ ದಿನಾಚರಣೆಯನ್ನ ನಡೆಸಿದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನ ಮಾನ್ಯ ಸುಭಾಷ್ ರಾಠೋಡ್ ಅವರು, ಪ್ರೊಫೆಸರ್ ಶಿವರುದ್ರಯ್ಯನವರು, ಡಾಕ್ಟರ್ BT ಲಲಿತಾ ನಾಯಕರವರು, ಪ್ರೊಫೆಸರ್ ಖಂಡೋಬರ್ ಅವರು, ಜಸ್ಟಿಸ್ ವೆಂಕಟೇಶ್ ಅವರು, ಹಿರಿಯ ವಕೀಲರಾದಂತಹ NR ನಾಯಕರವರು ಮತ್ತು ಆದರ್ಶ್ ಯಲ್ಲಪ್ಪನವರು, ಈಗೆಲ್ಲ ಮುಖಂಡರುಗಳು ಉಪನ್ಯಾಸವನ್ನು ನೀಡಿದ್ದಾರೆ. ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅಲೆಮಾರಿಗಳ ಸಮಸ್ಯೆ, ಇತಿಹಾಸ, ಪರಂಪರೆಯನ್ನು ಕುರಿತಂತೆ ಮಾತಾಡಿ ಕೆಲವು ನಿರ್ಣಯಗಳನ್ನು ತಗೊಂಡಿದ್ದೇವೆ. ಒಂದನೇದು, ಈ ಅಲೆಮಾರಿಗಳ ಇತಿಹಾಸ, ಪರಂಪರೆ, ಇವರ ಅಸ್ಮಿತೆ ಗೌರವಿಸ್ಬೇಕಂತಂದ್ರೆ ಮುಂದಿನ ವರ್ಷ ಆಗಸ್ಟ್ 21ನೇ ತಾರೀಕನ್ನ ಮುಂದಿನ ವರ್ಷ ಆಗಸ್ಟ್ 31ನೇ ತಾರೀಕನ್ನ ರಾಜ್ಯ ಸರ್ಕಾರ ಅಲೆಮಾರಿಗಳ ವಿಮೋಚನಾ ದಿನಾಚರಣೆಯನ್ನ ಆಚರಿಸಬೇಕು. ಅದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು ಅಂತಂದೇಳಿ ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ನಾವು ವಿನಂತಿಯನ್ನ ಮಾಡುವಂತ ನಿರ್ಣಯವನ್ನು ಮಾಡಿದ್ದೇವೆ.
ಎರಡನೇದು, ಈ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಅನ್ನುವಂಥದ್ದು ಬಹಳ ಕರಾಳವಾಗಿರುವಂತಹ ಕಾನೂನಾಗಿತ್ತು. ಆ ಕಾನೂನನ್ನ ರದ್ದು ಮಾಡಿ ಈ ಸಮುದಾಯಗಳಿಗೆ ಸ್ವಾತಂತ್ರ್ಯ ಕೊಡುವಂತಹ, ಈ ಸಮುದಾಯಗಳಿಗೆ ಒಂದು ಘನತೆಯನ್ನು ಕೊಡುವಂತಹ ಕೆಲಸವನ್ನ ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಾನ್ಯ ಪಂಡಿತರಾದ ಜವಾಹರ್ಲಾಲ್ ನೆಹರು ಅವರು ಮಾಡಿ ಇದಕ್ಕೊಂದು ಅರ್ಥ ಕೊಟ್ರು. ಈ ಅರ್ಥ ಕೊಟ್ಟರು ಕೂಡ ನಂತರದ ದಿನಗಳಲ್ಲಿ ಹ್ಯಾಬಿಚುವಲ್ ಅಫೆಂಡರ್ಸ್ ಆಕ್ಟ್ ಅನ್ನುವಂಥದ್ದನ್ನ ತಂದು ಮತ್ತೆ ಈ ಅಲೆಮಾರಿ ಸಮುದಾಯಗಳ ಹಕ್ಕುಗಳನ್ನು ದಮನ ಮಾಡುವಂತಹ, ಇವ್ರನ್ನ ಮತ್ತೆ ಒಂದು ರೀತಿಯಲ್ಲಿ ಆತಂಕದಲ್ಲಿ ಇಡುವಂತಹ ಪ್ರಯತ್ನಗಳು ಅವತ್ತಿನಿಂದ ಇವತ್ತಿಗೂ ಕೂಡ ನಡೀತಾ ಇದಾವೆ. ಈ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತಿಗೂ ಕೂಡ ಅಲೆಮಾರಿ ಸಮುದಾಯಗಳನ್ನ ಹಣಿಯುವಂತಹ ಕೆಲಸಗಳು ನಡೀತಾ ಇದಾವೆ. ಹಾಗಾಗಿ ಹ್ಯಾಬಿಚುವಲ್ ಅಫೆಂಡರ್ಸ್ ಆಕ್ಟ್ ಅನ್ನ ತಕ್ಷಣದಲ್ಲಿ ತಿದ್ದುಪಡಿ ಮಾಡಿ ಇವರ ಹಕ್ಕುಗಳನ್ನ ಎತ್ತಿಡಿಬೇಕು. ಈ ಹಕ್ಕುಗಳನ್ನು ಎತ್ತಿಡಬೇಕನ್ನೋ ಕಾರಣಕ್ಕಾಗಿನೇ ಯುನೈಟೆಡ್ ನೇಷನ್ಸ್ ಕಮಿಟಿ ಕೂಡ ಇದರ ಬಗ್ಗೆ ಮಾತನಾಡಿದೆ. ಅದರ ಕುರಿತಂತೆ ಮಾನವ ಹಕ್ಕುಗಳ ಹೋರಾಟಗಾರರು ಕೂಡ ಮಾತಾಡಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ತಕ್ಷಣದಲ್ಲಿ ಅದನ್ನ ತಿದ್ದುಪಡುವಂತೆ ಮಾಡುವಂತ ಕೆಲಸವನ್ನು ಮಾಡಬೇಕನ್ನೋದನ್ನು ನಿರ್ಣಯ ತಗೊಂಡಿದ್ದೇವೆ. ಇನ್ನು ಮೂರನೇದು ಬಂದು ಈ ಡಿನೋಟಿಫೈಡ್ ಟ್ರೈಬ್ಸ್ ಅನ್ನುವಂತಹ ಕಮ್ಯುನಿಟಿಗಳು ಈ ದೇಶದಲ್ಲಿ SC, ST, OBC ಹೀಗೆ ಬೇರೆ ಬೇರೆ ಲಿಸ್ಟ್ನಲ್ಲಿ ಹರಿದಂಚು ಹೋಗಿದ್ದಾವೆ. ಈ ಕಮ್ಯುನಿಟಿಗಳ ಶಿಕ್ಷಣ, ಉದ್ಯೋಗ, ಆರ್ಥಿಕ ಅಭಿವೃದ್ಧಿ ಇವತ್ತು ಅಗತ್ಯ ಇದೆ. ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಶಾಶ್ವತವಾಗಿರುವಂತಹ ಈ ಡಿನೋಟಿಫೈಡ್ ಕಮ್ಯುನಿಟಿಗಳ ಒಂದು ಆಯೋಗವನ್ನು ರಚನೆ ಮಾಡಬೇಕು. ಆ ಮುಖಾಂತರ ಈ ಸಮುದಾಯಗಳ ಕಲ್ಯಾಣದ ಕಾರ್ಯಕ್ರಮಗಳನ್ನ ತರಬೇಕು. ಆ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಸಮುದಾಯಗಳಿಗೆ ವಿಶೇಷವಾದಂತಹ ಪ್ಯಾಕೇಜ್ ಅನ್ನ ಘೋಷಣೆ ಮಾಡ್ಬೇಕಂತ ಹೇಳಿ ಒತ್ತಾಯವನ್ನು ಮಾಡ್ತೇವೆ. ಇನ್ನು ನಾಲ್ಕನೇದು, ಈ ಸಮುದಾಯಗಳು SC, ST, OBC ಮತ್ತು ಬೇರೆ ಬೇರೆ ಕಮ್ಯುನಿಟಿಗಳಲ್ಲಿ ಇರೋದ್ರಿಂದ ಇವ್ರನ್ನ ಎಲ್ಲರನ್ನೂ ಸಂಘಟನೆ ಮಾಡಿ ಈ ಮೂಲ ನಿವಾಸಿ ಸಮುದಾಯಗಳನ್ನ ಒಂದು ಜಾಗೃತಿ ತರುವ ಕಾರಣಕ್ಕಾಗಿ ಒಂದು ರಾಜ್ಯ ಮಟ್ಟದಲ್ಲೂ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಘಟನೆ ಮಾಡುವಂತಹ ಉದ್ದೇಶವನ್ನ ಈ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ. ನಾಲ್ಕನೇದು, ರಾಜ್ಯ ಸರ್ಕಾರ ಈಗ ಪರಿಶಿಷ್ಟ ಜಾತಿಗಳಲ್ಲಿ ಮೀಸಲಾತಿ ವರ್ಗೀಕರಣ ಮಾಡಿ ಇವತ್ತು ಆದೇಶವನ್ನು ಮಾಡಿದೆ. ಈ ಆದೇಶದ ಭಾಗವಾಗಿ 3ನೇ ಗುಂಪಿನಲ್ಲಿ ಬಂಜಾರ, ಬೋವಿ, ಕೊರ್ಚ, ಕೊರಮ ಸಮುದಾಯದ ಗುಂಪಿನಲ್ಲಿ ಈ ಅತಿ ಸೂಕ್ಷ್ಮ ಸಮುದಾಯಗಳು ಕೂಡ ಸೇರಿಸಿದೆ. ಈ ಅತಿ ಸೂಕ್ಷ್ಮ ಸಮುದಾಯಗಳನ್ನು ಸೇರಿಸಿದ್ದು ಸುಮಾರು ದೊಡ್ಡ ಪಟ್ಟಿ ನಮ್ದಿದೆ. ಈ ಪಟ್ಟಿಯಲ್ಲಿ ಯಾವುದೇ ಸಮುದಾಯಗಳಿಗೆ ತೊಂದರೆ ಆಗದಂಗೆ ಎಚ್ಚರಿಕೆಯನ್ನು ವಹಿಸೋದಕ್ಕೆ ಶಾಶ್ವತವಾದಂತಹ ಪರಿಶಿಷ್ಟ ಜಾತಿಗಳ ಆಯೋಗವನ್ನು ರಚನೆ ಮಾಡಿ ಆ ಆಯೋಗದ ನೇತೃತ್ವದಲ್ಲಿ ಈ ಸಮುದಾಯಗಳಿಗಿರುವಂತಹ ಆತಂಕಗಳನ್ನ ಪರಿಹರಿಸುವ ಕೆಲಸವನ್ನ ರಾಜ್ಯ ಸರ್ಕಾರ ಶೀಘ್ರಗತಿಯಲ್ಲಿ ಮಾಡ್ಬೇಕಂತ ಹೇಳಿ ಇವತ್ತು ಸಭೆಯಲ್ಲಿ ನಿರ್ಣಯ ಮಾಡಿದ್ದೇವೆ. ಕೊನೆಗೆ ಬಹಳ ಮುಖ್ಯವಾಗಿರೋದೇನಂತಂದ್ರೆ, ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ಕಬಳಿಸೋದಕ್ಕೆ ಲಿಂಗಾಯತ ವೀರಶೈವದ ಹೆಸರಿನಲ್ಲಿರುವಂತಹ ಬೇಡಜಂಗಮ ಸಮುದಾಯದವರು ಫೇಕ್ ಸರ್ಟಿಫಿಕೇಟ್ಗಳನ್ನ, ಸುಳ್ಳು ಜಾತಿ ಪ್ರಮಾಣದ ಪತ್ರಗಳನ್ನ ಪಡೆದುಕೊಂಡು ಉದ್ಯೋಗ ಮತ್ತು ಸೌಲಭ್ಯಗಳನ್ನ ಕಬಳಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಂತವ್ರನ್ನ ಗುರುತಿಸಬೇಕು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಹಾಕಬೇಕು, ಅವರು ಪಡೆದಿರುವಂತಹ ಜಾತಿ ಪ್ರಮಾಣ ಪತ್ರಗಳನ್ನ ರದ್ದು ಮಾಡಬೇಕನ್ನುವಂತ ನಿರ್ಣಯವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಮಾಡಿದೀವಿ. ಅನೇಕ ಜನ ರಾಜಕೀಯ ಮುಖಂಡರು, ರೇಣುಕಾಚಾರ್ಯರ ಕುಟುಂಬದಲ್ಲಿ ಅನೇಕ ಜನ ಇದನ್ನು ಪಡೆದಿದ್ದಾರೆ, ಬೇರೆ ಬೇರೆ ರಾಜಕೀಯ ಮುಖಂಡರ ಮನೆತನದಲ್ಲಿ ಇದನ್ನು ಪಡೆದಿದ್ದಾರೆ. ಅಂತವರ ಮೇಲೆ ಕಟ್ಟುನಿಟ್ಟುವಾದಂತಹ ಕ್ರಮಗಳನ್ನು ತಗೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕನ್ನುವಂತ ನಿರ್ಣಯವನ್ನು ತಗೊಂಡಿದ್ದೇವೆ. ಬಹಳ ಅರ್ಥಪೂರ್ಣವಾಗಿ ಸಭೆ ನಡೆದಿದೆ. ಸಭೆಯಲ್ಲಿ ಭಾಗವಹಿಸಿದಂತಹ ಎಲ್ಲಾ ಬಂಧುಗಳಿಗೆ ಇವತ್ತು ಧನ್ಯವಾದವನ್ನು ಅರ್ಪಿಸುತ್ತೇವೆ.